ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಬನ್ನಿ ಹಾಗಾದರೆ ದೇವರ ಮಾತುಗಳನ್ನು ಧ್ಯಾನಿಸೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮೊಂದಿಗೆ ಪ್ರಾರಂಭಿಸುವಂತಹ ಪ್ರತಿಯೊಂದು ಆಶೀರ್ವದಿಸಲ್ಪಡುತ್ತೆ ಎಂಬ ನಂಬಿಕೆಯೊಂದಿಗೆ ಪ್ರತಿದಿನ ನಿಮ್ಮ ಮಾತಿನಿಂದ ನಮ್ಮ ಬದುಕನ್ನು ಮುಂದೆ ಸಾಗಿಸಬೇಕೆಂದು ಆಶಿಸುತ್ತಿದ್ದೇವೆ. ಎಷ್ಟೋ ಜನ ಎಷ್ಟೋ ಆಸೆಯಿಂದ ಕಾದುಕೊಂಡಿರುವ ಈ ಸಮಯವನ್ನು ನೀವು ಆಶೀರ್ವದಿಸಿ ನಮ್ಮೆಲ್ಲರ ಹೃದಯಗಳನ್ನು ತೃಪ್ತಿಪಡಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಎಲ್ಲಿಂದ ನೀವು ವೀಕ್ಷಿಸುತ್ತಾ ಇದ್ದೀರಿ? ಕನೆಕ್ಟ್ ಆಗಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದನೆಗಳು. ದಿನಾಲು ವಾಕ್ಯ ಕೇಳಿ ಎಷ್ಟೋ ಮೇಲುಗಳನ್ನು ಹೊಂದುತ್ತಿದ್ದೇವೆಂದು ನಿಮ್ಮಲ್ಲಿ ಕೆಲವರು ತಿಳಿಯಪಡಿಸುತ್ತಿದ್ದೀರಿ. ಅದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಕೆಲವರು ಸುಮ್ಮನೆ ಇರ್ತಾ ಇದ್ದೀರಲ್ಲವೋ? ಹಾಗಾಗಿ ಸಮಯ ಸಿಕ್ಕಾಗ ಬಹಳ ಕೆಲಸದಲ್ಲಿ ತೊಡಗಿಸಿಕೊಳ್ತಾರೆ. ಈ ದಿನಗಳಲ್ಲಿ ಸ್ವಲ್ಪವೂ ಬಿಡು ಇಲ್ಲದಂತಹ ಬ್ಯುಸಿ ಶೆಡ್ಯೂಲ್ ಆಗ್ಬಿಡ್ತಾ ಇದೆ ಅಲ್ಲವೇ? ಯಾಕೆಂದರೆ ಅಷ್ಟೊಂದು ಕೆಲಸದ ಜವಾಬ್ದಾರಿಕೆ ಇರುತ್ತೆ. ಉದ್ಯೋಗಗಳು, ಹೊಸ ಹೊಸ ಪ್ರಯೋಗಗಳನ್ನು ಮನುಷ್ಯನು ಮಾಡುತ್ತಲೇ ಇದ್ದಾನೆ. ಬಟ್ ಎಷ್ಟೇ ಇದ್ರೂ ಏಸಯ್ಯ ಸನ್ನಿಧಿ ಇಲ್ಲದೇ ಇರೋದಾದರೆ, ಆತನಿಗೆ ಕೊಡಬೇಕಾದ ಸಮಯ ನಾವು ಕೊಡದೇ ಇದ್ದರೆ ನಮಗೆ ಆಶೀರ್ವಾದ ಇರಲ್ಲ ಪ್ರಿಯರೇ. ಹಾಗಾಗಿ ಸ್ವಲ್ಪ ಸಮಯ ಕರ್ತನಿಗೋಸ್ಕರ ಸಮರ್ಪಿಸಿಕೊಳ್ಳೋಣ, ಪ್ರತ್ಯೇಕಪಡಿಸಿಕೊಳ್ಳೋಣ. ನೀವು ನಿಮ್ಮ ಹೆಸರು, ಊರನ್ನು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಆಗ ಎಷ್ಟೋ ಉಲ್ಲಾಸ ಪಡುತ್ತಾ ನೀವು ಎಲ್ಲಿಂದ ವೀಕ್ಷಿಸುತ್ತಾ ಇದ್ದೀರಿ ಎಂದು ತಿಳಿದುಕೊಂಡು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ಈಗೋ ಕರ್ತನ ಚಿತ್ತ ಇರೋದಾದರೆ ನೀವಿರುವ ಸ್ಥಳಕ್ಕೆ ನಾವೇ ಬಂದು ಗೆಟ್ ಟುಗೆದರ್ ಏರ್ಪಡಿಸಬೇಕೆಂದು ಪ್ರಾರ್ಥಿಸುತ್ತಿದ್ದೇವೆ. ಅದಕ್ಕಾಗಿ ನೀವು ಕೂಡ ಪ್ರಾರ್ಥಿಸಿರಿ. ಈ ದಿನ ದೇವರ ವಾಕ್ಯ ಧ್ಯಾನಿಸುವುದಕ್ಕಿಂತ ಮುಂಚೆ ಕೇಳಿ ಪ್ರಿಯರೇ, ದೇವರ ವಾಕ್ಯ ಕೆಲವರಿಗಷ್ಟೇ ಅಲ್ಲ, ಎಲ್ಲರಿಗೋಸ್ಕರ ಆಗಿದೆ. ಅಷ್ಟಕ್ಕೂ ದೇವರು ಎಲ್ಲರಿಗೋಸ್ಕರವಾಗಿದ್ದಾರೆ, ಹೌದಲ್ಲವೇ? ಆತನು ಎಲ್ಲರನ್ನೂ ಪ್ರೀತಿಸ್ತಿದ್ದಾರೆ. ಆತನು ಅಂದರೆ ಯೇಸು ಕ್ರಿಸ್ತನು ಎಲ್ಲರಿಗೂ ಒಡೆಯನಾಗಿದ್ದಾರೆ. ಈ ದಿನಮಾನಗಳಲ್ಲಿ ನಾವು ಬಹಳಷ್ಟು ಸಾರಿ ಈತನು ನಮ್ಮ ದೇವರು, ಆತನು ಅವರ ದೇವರು ಅನ್ನುವಂತೆ, ಅವರು ಬೇರೆ ನಾವು ಬೇರೆ ಅನ್ನುವ ರೀತಿಯಲ್ಲಿ ನಾವು ಮನುಷ್ಯರನ್ನು ಬೇರೆ ಬೇರೆ ಮಾಡ್ತಿದ್ದೇವೆ. ಅಷ್ಟು ಮಾತ್ರವಲ್ಲ, ಕ್ರೈಸ್ತರಲ್ಲಿಯೂ ಕೂಡ ಈ ದಿನ ಬಹಳಷ್ಟು ಜನರು ನೀವು ಯಾವ ಡಿನಾಮಿನೇಷನ್ ಅವರು ಎಂದು ಕೇಳ್ತಾರೆ. ಈ ಡಿನಾಮಿನೇಷನ್ ಫೀಲಿಂಗ್ ನಮ್ಮ ಜನರಲ್ಲಿ, ಅಂದರೆ ನಮ್ಮ ದೇಶದಲ್ಲಿ ಜಾತಿ ಕುಲ ಮತಭೇದದ ಹಾಗೆ ಈ ಕ್ರೈಸ್ತರಲ್ಲಿಯೂ ಕೂಡ ಈ ಡಿನಾಮಿನೇಷನ್ಸ್ ಕೂಡ ಹೆಚ್ಚಾಗಿವೆ. ಆದರೆ ಕರ್ತನಾದ ಯೇಸು ಎಲ್ಲರಿಗೂ ಒಡೆಯನಾಗಿದ್ದಾರೆ. ಅಂತಹದೇ ವಿಭಜನೆ ಕೊರಿಂಥಿ ಸಭೆಯಲ್ಲುಂಟಾದಾಗ, ಏನು ನೀವು ಮಾಡ್ತಿರೋ ಕೆಲಸ? ಪೌಲನೇನಾದರೂ ನಿಮಗೋಸ್ಕರ ಪ್ರಾಣ ಕೊಟ್ಟನೋ? ನಿಮಗೋಸ್ಕರ ಏನಾದರೂ ರಕ್ತ ಸುರಿಸಿದನೋ? ನಿಮ್ಮನ್ನು ರಕ್ಷಿಸಿದ ಆತನು ಯೇಸು ಅಲ್ಲವೋ? ಒಬ್ಬನು ಪೇತ್ರನವನು, ಒಬ್ಬನು ಪೌಲನವನು, ಒಬ್ಬನು ಇನ್ನೊಬ್ಬನು ಅಪೊಲ್ಲೋಸನವನು ಎಂದು ನಿಮ್ಮೊಳಗೆ ವಿಭಜನೆ ತಂದುಕೊಳ್ತೀರಿ. ಕ್ರಿಸ್ತನು ವಿಭಜಿಸಲ್ಪಡಲಿಲ್ಲ. ಆತನು ಎಲ್ಲರಿಗೂ ಒಡೆಯನಾಗಿದ್ದಾನೆ. ನಿಮಗೂ ನನಗೂ, ಒಳ್ಳೆಯವರಿಗೂ ಕೆಟ್ಟವರಿಗೂ ಎಲ್ಲರಿಗೂ ಆತನು ಒಡೆಯನೇ. 145ನೇ ಕೀರ್ತನೆ ನೋಡೋದಾದರೆ ಅದರಲ್ಲಿ ಕೆಲವೊಂದು ವಿಷಯಗಳು ಬಹಳ ಆಶ್ಚರ್ಯ ಅನಿಸುತ್ತವೆ. ಬಹಳಷ್ಟು ಸಾರಿ ಇದನ್ನು ಓದಿದ್ದೇನೆ. ಇದರಲ್ಲಿನ ಈ ಒಂದು ವಚನ ನನ್ನ ಹೃದಯಕ್ಕೆ ತಾಕಿದೆ. ನಾವು ಮತ್ತಷ್ಟು ಭಾರವುಳ್ಳವರಾಗಿ ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕೆಂದು ದೇವರು ತಿಳಿಸುತ್ತಿದ್ದಾರೆ. ಎಲ್ಲರನ್ನೂ ಪ್ರೀತಿಸುವ ದೇವರು ಇದ್ದಾರೆ ಎಂಬ ವಿಷಯ ಎಲ್ಲರಿಗೂ ತಿಳಿಯಪಡಿಸಬೇಕಾದದ್ದು ಯೇಸುವನ್ನು ಅರಿತಿರುವ ನಮ್ಮ ಜವಾಬ್ದಾರಿಕೆಯಾಗಿದೆ ಪ್ರಿಯರೇ. 145ನೇ ಕೀರ್ತನೆ 14ನೇ ವಚನ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು ಆಗಿದ್ದಾನೆ. ಯೆಹೋವನು ಬಿದ್ದು ಹೋದವರನ್ನೆಲ್ಲ ಉದ್ಧರಿಸುತ್ತಾನೆ. ಸಾಧಾರಣವಾಗಿ ಯಾರಾದರೂ ಬಿದ್ದು ಹೋಗುವಾಗ ನಾವು ಗೇಲಿ ಮಾಡ್ತೇವೆ. ನಮ್ಮ ಮಗು ಏನಾದರೂ ಬಿದ್ದರೆ ಓಡಿ ಹೋಗಿ ಎತ್ಕೊಳ್ತೇವೆ, ಹೌದಲ್ಲವೇ? ಬೇರೆಯವರಿಗೆ ಏನಾದರೂ ಆಗುವಾಗ ವಿಚಿತ್ರವಾಗಿ ನೋಡ್ತೇವೆ. ನಮ್ಮ ಕಂಠಕ್ಕೆ ಕಾಡುವಾಗ ನಾವು ಮನಪೂರ್ವಕವಾಗಿ ಸ್ಪಂದಿಸುತ್ತೇವೆ. ಆದರೆ ಯೇಸು ಕ್ರಿಸ್ತನು ಬಿದ್ದು ಹೋದಂಥವರೆಲ್ಲರನ್ನೂ, ಆತನಿಗೆ ಗೇಲಿ ಮಾಡಿದಂಥವರು, ಆತನನ್ನು ಹಿಂಸಿಸಿದಂಥವರು, ಆತನನ್ನು ಬಂಧಿಸಲು ಬಂದಂತಹ ಆ ಸೈನಿಕರು ಯೇಸುವನ್ನು ಬಂಧಿಸಲು ಬಂದಾಗ ಪೇತ್ರನು ಕತ್ತಿಯನ್ನು ತೆಗೆದುಕೊಂಡು ಕಿವಿಯನ್ನು ಕತ್ತರಿಸುತ್ತಾನೆ. ಬಹಳ ಚೆನ್ನಾಗಿ ಮಾಡಿದೆ ಪೇತ್ರನೇ ಅನ್ನಲಿಲ್ಲ ಯೇಸು. ಯೇಸು ತಕ್ಷಣವೇ ಕಡಿದು ಹೋಗಿರುವ ಕಿವಿಯನ್ನು ತೆಗೆದುಕೊಂಡು ಅವನಿಗೆ ತಿರುಗಿ ಅಂಟಿಸಿ, ಪೇತ್ರನೇ, ಕತ್ತಿ ಹಿಡಿದವನು ಕತ್ತಿಯಿಂದಲೇ ಸಾಯುವನು, ಕತ್ತಿಯನ್ನು ಅದರ ಸ್ಥಾನದಲ್ಲಿಡು ಅನ್ನುತ್ತಾರೆ. ಶತ್ರುವನ್ನು ಕೂಡ ಪ್ರೀತಿಸುವಂಥದ್ದು, ಅವನಿಗೂ ಕೂಡ ಸ್ವಸ್ಥಪಡಿಸುವಂಥದ್ದು ಯೇಸುವಿನಿಂದ ಮಾತ್ರ ಸಾಧ್ಯ. ನಿಜವೇ ಯೇಸು ಈ ದಿನ ನಮಗೆ ಸ್ವಸ್ಥಪಡಿಸಿದಾರೆಂದು ಯೇಸುವನ್ನು ಅರಿಯದವರು ಕೂಡ ಹೇಳ್ತಾರೆ.
ಹೌದು, ಯೇಸು ಕ್ರಿಸ್ತನು ಸ್ವಸ್ಥಪಡಿಸುವಾತನು, ಮೇಲುಗಳನ್ನು ಮಾಡುವಾತನು, ಉದ್ಧರಿಸುವಾತನು, ಆಶೀರ್ವದಿಸುವಾತನು ಆಗಿದ್ದಾನೆ. ಆಶೀರ್ವದಿಸುವಾತನು ಆಗಿದ್ದಾನೆಂದ್ರು ಕೇಳ್ತಾ ಇಲ್ವಲ್ಲ? ಯಾರೇ ಆಗಿರಬಹುದು, ಏಸಯ್ಯ ಎಂದು ಕೂಗಿದ್ರೆ ಸಾಕು, ಆತನ ನಾಮದಲ್ಲಿಯೇ ಶಕ್ತಿ ಇದೆ. ಆತನು ಒಂದೇ ಸಾರಿ ಎಲ್ಲರಿಗೋಸ್ಕರ ಶಿಲುಬೆಯ ಮೇಲೆ ಯಜ್ಞವಾಗಿ ಅರ್ಪಿಸಿಕೊಟ್ಟಿದ್ದಾರೆ. ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಯಜ್ಞದ ಕುರಿಮರಿ ಎಂದು ಕರೆಯಲ್ಪಟ್ಟಿದ್ದಾರೆ. ಯಾರ ಪಾಪ? ಒಬ್ಬರದಲ್ಲ, ಒಂದು ದೇಶ, ಒಂದು ಭಾಷೆ, ಒಂದು ಜಾತಿಯವರದಲ್ಲ, ಲೋಕದ ಪಾಪವನ್ನೆಲ್ಲ. ದೇವರು ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತನ್ನ ಏಕೈಕ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಿದ್ದಾರೆ, ಅದರ ನಿಮಿತ್ತ ಒಬ್ಬನೂ ನಾಶವಾಗಬಾರದೆನ್ನುವುದಕ್ಕಾಗಿ. ಇಂತಹ ಶ್ರೇಷ್ಠನಾದ ಯೇಸು ಬಿದ್ದು ಹೋದವರನ್ನೆಲ್ಲ ಉದ್ಧರಿಸುತ್ತೇನೆ ಅನ್ನುತ್ತಾರೆ. ನೀವು ವಿಶ್ವಾಸಿಗಳಾಗಿದ್ದೀರೋ, ಬಿದ್ದು ಹೋಗಿದ್ದೀರೋ? ನಂಬಿಕೆಯಲ್ಲಿ ನಾನು ಬಿದ್ದು ಹೋಗಿದ್ದೇನೆ ಎಂದು ಕೆಲವರು ಹೇಳ್ತಾರಲ್ಲವೇ? ನಮ್ಮ ಮಗನು ಪಾಪದಲ್ಲಿ ಬಿದ್ದು ಹೋಗಿದ್ದೇನೆ ಎಂದು ಕೆಲವರು ಹೇಳ್ತಾರೆ, ಹೌದಲ್ಲವೇ? ಆ ಹುಡುಗಿಯ ಜಾಲದಲ್ಲಿ ಬಿದ್ದಿದ್ದಾನೆ, ಆ ಹುಡುಗನ ಜಾಲದೊಳಗಡೆ ಬಿದ್ದಿದ್ದಾಳೆ ನಮ್ಮ ಮಗಳು ಎಂದು ಏನೇನೋ ಮಾತಾಡ್ತಾರಲ್ಲವೇ? ಹಾಗಾಗಿ ಯಾವುದರಲ್ಲಿ ಬಿದ್ದಿದ್ದೀರಿ ನೋಡಿ. ನೀವು ಯಾವುದರಲ್ಲೇ ಆಗಲಿ ಬಂಧಿಸಲ್ಪಟ್ಟರು, ಯಾವುದೇ ರೀತಿಯ ತೊಂದರೆಯೊಳಗೆ ನೀವಿದ್ದರೂ ಬಿಡಿಸುವಂತಹ ಕರ್ತನಿದ್ದಾನೆಂದು ನಂಬಿರಿ. ನನಗ್ಯಾಕೆ ಬೇಕೋ, ಅವರು ನನ್ನವರಲ್ಲವಲ್ಲ, ನಾನ್ಯಾಕೆ ಸಹಾಯ ಮಾಡಲಿ ಎಂಬುದಾಗಿ ಪಕ್ಷಪಾತ ನಮ್ಮ ಯೇಸುವಿನ ಬಳಿಯಲ್ಲಿಲ್ಲ ಪ್ರಿಯರೇ. ಬಿದ್ದು ಹೋದವರನ್ನು ಉದ್ಧರಿಸುವಾತನು, ಮೇಲೆ ಕೆತ್ತುವಾತನೂ ಆಗಿದ್ದಾನೆ. ಕುಗ್ಗಿ ಹೋದವರೆಲ್ಲರನ್ನೂ ಕುಗ್ಗಿ ಹೋದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಏನಂತೆ? ಕುಗ್ಗಿ ಹೋದವರೆಲ್ಲರನ್ನೂ. ನಮ್ಮ ಜೀವಿತದಲ್ಲಿ ನಾವು ಕುಗ್ಗಿ ಹೋಗುತ್ತಲೇ ಇರ್ತೇವೆ. ಯಾರೇ ಆಗಲಿ ಇಲ್ಲಿಯವರೆಗೂ ನನ್ನ ಜೀವಿತದಲ್ಲೇ ಕುಗ್ಗಿ ಹೋಗಿಲ್ಲ ಎಂದು ಹೇಳುವವನೊಬ್ಬನೂ ಇಲ್ಲ. ಇದ್ರೆ ನೀವೇನಾದರೂ ಹೇಳ್ರಿ, ನೀವು ಎಷ್ಟು ಸಾರಿ ಕುಗ್ಗಿ ಹೋಗಿರ್ತೀರಿ? ಎಷ್ಟು ವಿಷಯಗಳಲ್ಲಿ ನೀವು ಕುಗ್ಗಿ ಹೋಗಿರುತ್ತೀರಿ? ಎಷ್ಟು ಸಾರಿ ನೀವು ಡಿಸ್ಕರೇಜ್ ಆಗಿರ್ತೀರಿ? ಎಷ್ಟು ಸಾರಿ ಇನ್ನಿಷ್ಟೇ, ನನ್ನ ಗತಿ ಇಷ್ಟೇ, ಎಷ್ಟೋ ಸಾರಿ ನನಗೆ ಕೈಲಾಗುವುದಿಲ್ಲವೆಂದು ಹೇಳಲಿಲ್ಲ? ಎಷ್ಟೋ ವಿಷಯಗಳಲ್ಲಿ ನೀವು ಇನ್ನು ದೇವರು ಕೂಡ ನನಗೆ ಸಹಾಯ ಮಾಡಲಿಕ್ಕಾಗುವುದಿಲ್ಲ ಎನ್ನುವಷ್ಟರ ಮಟ್ಟಿಗೆ ಡಿಪ್ರೆಷನ್ಗೆ ಒಳಗಾಗಲಿಲ್ಲ. ಆದರೆ ಯೇಸುವಿಗೆ ಅಸಾಧ್ಯವಾದದೊಂದು ಇಲ್ಲ. ಕುಗ್ಗಿ ಹೋದವರನ್ನು ಮೇಲೆ ಕೆತ್ತುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾರೆ. ಕುಗ್ಗಿ ಹೋದವರನ್ನೆಲ್ಲ ಮೇಲೆ ಕೆತ್ತಿ ಅವರನ್ನು ಆಧರಿಸುವಾತನಾಗಿದ್ದಾರೆ. ಮಾನಸಿಕವಾಗಿ ಕುಗ್ಗಿ ಹೋಗುವಿಕೆ, ಶಾರೀರಿಕವಾದ ಬಾಧೆಯಿಂದ ಬಂದಂತಹ ಕುಗ್ಗಿ ಹೋಗುವಿಕೆ, ಆರ್ಥಿಕ ತೊಂದರೆಗಳಿಂದ ಬಂದಂತಹ ಕುಗ್ಗಿ ಹೋಗುವಿಕೆ, ಅನ್ಯಾಯ ಮಾಡಲ್ಪಟ್ಟಿರೋದ್ರಿಂದ ಕುಗ್ಗಿ ಹೋಗಿದ್ದೀರಾ? ಎಕ್ಸಾಮ್ಸ್ನಲ್ಲಿ ಫೇಲ್ ಆಗಿದ್ದೇನಲ್ಲವೇ? ನನಗೆ ಒಳ್ಳೆ ಭವಿಷ್ಯವಿಲ್ಲವಲ್ಲವೇ? ನನ್ನ ಕರಿಯರ್ ಸರಿಯಾಗಿಲ್ವಲ್ಲ? ನಾನು ಯಾವುದೊಂದರಲ್ಲೂ ಸ್ಥಿರಗೊಳ್ತಾ ಇಲ್ವಲ್ಲ ಎಂದು ನಿಮ್ಮೊಳಗೆ ನೀವೇ ಕೊರಗುತ್ತಾ ಇದ್ದೀರಾ? ಕುಗ್ಗಿ ಹೋಗುತ್ತಾ ಇದ್ದೀರಾ? ಅಬ್ಬಬ್ಬಬ್ಬ, ಕುಗ್ಗಿ ಹೋದವರನ್ನು ಕುಗ್ಗಿಸಿ ಬಿಡುವುದರಲ್ಲಿ ಆನಂದಿಸುವವರು ಅನೇಕರಿದ್ದಾರೆ. ಮೊದಲೇ ಅಳ್ತಾ ಇರುವಾಗ ಪಾಪ ಅವರನ್ನು ಎನ್ಕರೇಜ್ ಮಾಡುವುದರ ಬದಲಿಗೆ, ಆಧರಿಸುವುದರ ಬದಲಿಗೆ, ಇನ್ನು ನಿನ್ನ ಬದುಕು ಇಷ್ಟೇ, ನೀನು ಕೆಲಸಕ್ಕೆ ಬರೋದಿಲ್ಲ, ನೀನು ಪ್ರಯೋಜಕನಾಗೋದಿಲ್ಲ, ನಿನ್ನ ಕೈಲಾಗೋದಿಲ್ಲ, ನಿನ್ನಿಂದೇನೂ ಆಗೋದಿಲ್ಲ. ಒಂದು ವೇಳೆ ನಿಮ್ಮ ಕೈಲಾದರೆ ಆಧರಿಸುವಂತಹ ಮಾತುಗಳನ್ನಾಡಿರೇ ಹೊರತು, ಇಲ್ಲವಾದರೆ ಸುಮ್ಮನೆ ಬಾಯಿ ಮುಚ್ಕೊಂಡಿರಿ. ಅಳುವವರನ್ನು ಇನ್ನಷ್ಟು ಅಳಿಸುವಂಥದ್ದು, ಮೊದಲೇ ಬಾಧೆಯಲ್ಲಿರುವವರಿಗೆ ಮತ್ತಷ್ಟು ಅವರ ಬಾಧೆಯನ್ನು ಎತ್ತಿ ತೋರಿಸಿ ಅವರಿಗೆ ಜ್ಞಾಪಕಗೊಳಿಸಿ ಮತ್ತಷ್ಟು ಕುಗ್ಗಿ ಹೋಗುವಂತೆ ಮಾಡೋದು ಸಮಂಜಸವಲ್ಲ. ಅಷ್ಟಕ್ಕೂ ಮನುಷ್ಯ ಕುಗ್ಗಿ ಹೋದಾಗ ಯಾಕೆ ಮನುಷ್ಯನ ಮೇಲೆಯೇ ಆಧಾರಗೊಳ್ತಾನೆ? ಮನುಷ್ಯರು ಒಂದು ವೇಳೆ ಆಧರಿಸುವಂಥವರು ಆಗಿರೋದೇ ಆದರೆ ದೇವರು ಯಾರಿಗೂ ಅವಶ್ಯಕವಿರುತ್ತಾ ಇರಲಿಲ್ವಲ್ಲ? ಕುಗ್ಗಿ ಹೋದವನು ಕುಗ್ಗಿ ಹೋದ ಇನ್ನೊಬ್ಬನನ್ನು ಹೇಗೆ ಆಧರಿಸಲಿಕ್ಕಾಗುತ್ತೆ? ಮೊದಲೇ ನಿಮ್ಮ ಸಮಸ್ಯೆಯಲ್ಲಿ ನೀವಿರುವಾಗ ಮತ್ತೊಬ್ಬರ ಸಮಸ್ಯೆಗೆ ನಿಮ್ಮಲ್ಲಿ ಪರಿಹಾರ ಎಲ್ಲಿದೆ? ಆದರೆ ನಮ್ಮ ಕರ್ತನು, ಮೇಲಿಂದ ಇಳಿದು ಬಂದ ಆತನು ಪಾಪ ಇಲ್ಲದವನು, ಎಲ್ಲಾ ವಿಷಯಗಳಲ್ಲಿ ಶೋಧಿಸಲ್ಪಟ್ಟು ನಮ್ಮಂತೆಯೇ ಶೋಧಿಸಲ್ಪಟ್ಟು ಜಯಿಸಿದಾತನು ಆಗಿದ್ದಾನೆ. ನಮಗೂ ಕೂಡ ಆದರಣೆಯನ್ನು ಕೊಡಲು ಶಕ್ತಿಯುಳ್ಳಾತನಾಗಿದ್ದಾನೆ. ಆತನು ಬಿದ್ದು ಹೋದವರೆಲ್ಲರನ್ನೂ ಉದ್ಧರಿಸುತ್ತಾನೆ, ಕುಗ್ಗಿ ಹೋದವರೆಲ್ಲರನ್ನೂ ಮೇಲೆ ಕೆತ್ತುತ್ತಾನೆ. 18ನೇ ವಚನ, ತನಗೆ ಮೊರೆ ಇಡುವಂಥವರೆಲ್ಲರಿಗೆ, ತನಗೆ ನಿಜವಾಗ್ಲೂ ಮೊರೆ ಇಡುವವರೆಲ್ಲರಿಗೆ ಯೆಹೋವನು ಸಮೀಪಸ್ಥನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಮೊರೆಯಿಟ್ಟು ಆತನಿಗೆ ಕೂಗಿಕೊಳ್ಳೋದಾದರೆ, ಯಾರೇ ಆಗಲಿ ಕೂಗಿಕೊಳ್ಳೋದಾದರೆ, ಏಸಯ್ಯ ಎಂದು ಕೂಗುವುದಾದರೆ ಆತನು ಸಮೀಪವಾಗಿಯೇ ಎದುರುಗಡೆಯೇ ಇದ್ದಾನೆ. ನಾವೇ ತಿಳಿದುಕೊಳ್ತಾ ಇಲ್ಲ ಬಹಳಷ್ಟು ಸಾರಿ. ಆತನು ಎಲ್ಲೋ ಆಕಾಶದಲ್ಲಿದ್ದಾನೆ ಅಂದುಕೊಳ್ತಿದ್ದೇವೆ.
ಆದರೆ ನೀವು ನಿಮ್ಮ ಬಾಧೆಯಲ್ಲಿ ಆತನಿಗೆ ಮೊರೆ ಇಡೋದಾದರೆ, ನಿಮ್ಮ ವೇದನೆಯಲ್ಲಿ ಮೊರೆ ಇಡೋದಾದರೆ, ನಿಮ್ಮ ಶ್ರಮೆಯಲ್ಲಿ ಮೊರೆ ಇಡೋದಾದರೆ, ನಿಮ್ಮ ಪಾಪಕ್ಕೋಸ್ಕರ ಪಶ್ಚಾತ್ತಾಪ ಪಡುತ್ತಿರೋದಾದರೆ, ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ನೀವು ದೇವರಿಗೆ ಪ್ರಾರ್ಥನೆ ಮಾಡುತ್ತಿರೋದಾದರೆ, ನಿಮ್ಮನ್ನು ಆಧರಿಸುವುದಕ್ಕಾಗಿ ನಿಮ್ಮೊಂದಿಗೆ ನಿವಾಸಿಸುವಾತನಾಗಿದ್ದಾನೆ. ತನಗೆ ಮೊರೆ ಇಡುವಂಥವರೆಲ್ಲರಿಗೆ ಏನಂತೆ ತನಗೆ ನಿಜವಾಗ್ಲೂ ಮೊರೆ ಇಡುವವರೆಲ್ಲರಿಗೆ ಸಮೀಪಸ್ಥನಾಗಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. 20ನೇ ವಚನ, ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನೂ ಕಾಪಾಡುತ್ತಾನೆ. ಕರ್ತನನ್ನು ಪ್ರೀತಿಸುವವರೆಲ್ಲರನ್ನೂ ಕಾಪಾಡುತ್ತಾನೆ. ಆ ಎಲ್ಲರಲ್ಲಿ ನೀವು ಕೂಡ ಇದ್ದೀರಿ, ನಾನು ಕೂಡ ಇದ್ದೇನೆ. ಯೇಸುಕ್ರಿಸ್ತನು ಕೆಲವರಿಗೆ ಮಾತ್ರ ದೇವರಲ್ಲ ಪ್ರಿಯರೇ, ಎಲ್ಲರಿಗೂ ಆತನು ದೇವರಾಗಿದ್ದಾರೆ. ಒಂದು ಜಾತಿಗೆ ಆತನು ದೇವರಲ್ಲ, ಒಂದು ದೇಶಕ್ಕೆ ಆತನು ದೇವರಲ್ಲ. ಆತನು ರಾಜಾದಿ ರಾಜನು, ಒಡೆಯರ ಒಡೆಯನೂ ಆಗಿದ್ದಾರೆ. ಆತನ ನಾಮ ಎಲ್ಲಾ ನಾಮದಲ್ಲಿ ಉನ್ನತವಾದ ನಾಮವಾಗಿದೆ. ಆತನಿಗೆ ಮತ್ತೊಂದು ಹೆಸರಿದೆ, ಸೇನಾಧೀಶ್ವರನಾದ ಯೆಹೋವನು ಎಂದು, ಸರ್ವಶಕ್ತನಾದ ದೇವರು ಎಂದು. ಆತನಿಗೆ ಅಸಾಧ್ಯವಾದದ್ಯಾವುದೂ ಇಲ್ಲ. ಮನುಷ್ಯರು, ವೈದ್ಯರು ಕೈ ಎತ್ತಿದ ವಿಷಯದಲ್ಲಿಯೂ ಕೂಡ ದೇವರು ಅದ್ಭುತ ಮಾಡುತ್ತಾರೆ ಆತನಿಗೆ ಮೊರೆಯಿಡುವವರ ವಿಷಯದಲ್ಲಿ. ಇನ್ನು ಇವರನ್ನು ತಗೊಂಡೋಗ್ರಿ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಇವನಿಗೆ ವೈದ್ಯಕೀಯ ಸಹಾಯ ಮಾಡ್ಲಿಕ್ಕಾಗಲ್ಲ ಎಂದು ಕೈ ಎತ್ತಿದಾಗ, ಇನ್ನು ದೇವರ ಮೇಲೆ ಭರವಸೆ ಇಡೀರಿ ಎಂದು ಸಾಧಾರಣವಾಗಿ ಹೇಳ್ತಾರಲ್ಲವೇ, ಇನ್ನು ದೇವರೇ ಕಾಪಾಡಬೇಕು, ನಮ್ಮಿಂದ ಆಗಲ್ಲ, ನಾವು ಮಾಡಿದೆಲ್ಲ ಮಾಡಿದ್ದೇವೆ, ಆದರೂ ನೋ ಯೂಸ್. ಆಗ ಮೊರೆ ಇಟ್ಟು ನೋಡ್ರಿ. ಮರಣದ ಹಾಸಿಗೆಯಿಂದ ಮೇಲಕ್ಕೆದ್ದು ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸುವವರನ್ನು ಅನೇಕರನ್ನು ಈ ದಿನ ತೋರಿಸಬಲ್ಲೆ. ನೀವೊಂದು ವೇಳೆ ಮೊರೆ ಇಡದಿದ್ದರೆ, ಕೂಗಿಕೊಂಡು ಆತನಲ್ಲಿ ನಂಬಿಕೆ ಇಡದಿದ್ದರೆ, ನೀವು ಅದ್ಭುತ ಕಾರ್ಯ ನೋಡ್ಲಿಕ್ಕಾಗೋದಿಲ್ಲವೇನೋ. ಆದರೆ ನೀವು ಒಳ್ಳೆಯವರಾಗಿರ್ಬೋದು, ಕೆಟ್ಟವರಾಗಿರ್ಬೋದು, ಅಯ್ಯೋ ನಾನು ದೇವರಿಗೆ ಎಷ್ಟೋ ಬೈದಿದ್ದೇನೆ, ದೇವರಿಂದ ದೂರ ಇದ್ದೇನೆ, ಯೇಸು ಪ್ರಭುವನ್ನು ಬೇಡ ಅಂದಿದ್ದೇನಲ್ಲವೇ, ಯೇಸು ಕ್ರಿಸ್ತನನ್ನು ದೂಷಿಸಿದ್ದೇನಲ್ಲವೇ, ಯೇಸು ಕ್ರಿಸ್ತನನ್ನು ಲೆಕ್ಕಿಸದೆ ನನ್ನ ಇಷ್ಟ ಬಂದಂತೆ ಬದುಕಿದ್ದೇನಲ್ಲವೇ, ನನ್ನ ಪಾಪದಿಂದ ತಾನೇ ನಾನು ಈ ಸ್ಥಿತಿಗೆ ಬಂದಿರೋದು, ನಾನು ಯಾವ ಮುಖ ಇಟ್ಕೊಂಡು ದೇವರ ಬಳಿಗೆ ಹೋಗಬೇಕು ಎಂದು ಕೆಲವರು ಹೇಳ್ತಾರೆ. ಎಂಥ ಮುಖ ಇಟ್ಕೊಂಡು ಮತ್ತೆ ನನಗೆ ಚರ್ಚೆಗೆ ಬಾ ಅನ್ನುತ್ತೀರಿ ನೀವು? ಬಿದ್ದು ಹೋಗಿದ್ದೇನೆ, ಹಾಳಾಗಿದ್ದೇನೆ, ಕೆಟ್ಟು ಹೋಗಿದ್ದೇನೆ, ನನ್ನ ಜೀವಿತವೆಲ್ಲ ಗೊಂದಲಮಯವಾಗಿದೆ, ಯಾವ ಮುಖ ಇಟ್ಕೊಂಡು ಬಾ ಅನ್ನುತ್ತೀರಿ ನನಗೆ ಅನ್ನುತ್ತಾರೆ. ಇರೋ ಮುಖ ಇಟ್ಕೊಂಡೇ ಬಂದ್ಬಿಡಿ, ದೇವರು ಅಂಗೀಕರಿಸುತ್ತಾರೆ. ದಾನಿಯೇಲನು ಪ್ರಾರ್ಥಿಸುವಾಗ ಹೇಳ್ತಾನೆ, ದೇವರೇ, ನಾವು ಮಾಡಿರುವ ಕಾರ್ಯಕ್ಕೆ ನಮಗೆ ನಾಚಿಕೆ ಆಗ್ತಿದೆ, ನಾಚಿಕೆಯ ಮುಖದೊಂದಿಗೆ ನಿನ್ನ ಬಳಿಗೆ ಬಂದು ನಿನಗೆ ಮೊರೆ ಇಡುತ್ತಿದ್ದೇವೆ ಅನ್ನುತ್ತಾನೆ. ಯಸ್, ನಾವು ಎಷ್ಟೇ ಕುಗ್ಗಿ ಹೋದರೂ, ಎಷ್ಟೇ ಒಂಥರ ಡಿಸ್ಕರೇಜ್ ಆಗಿಬಿಟ್ರೂ ಕೂಡ, ನಾಚಿಕೆಗೆ ಒಳಗಾಗುವ ಪರಿಸ್ಥಿತಿಯಲ್ಲಿದ್ದರೂ ಕೂಡ, ನಮ್ಮ ನಾಚಿಕೆಯನ್ನು ತೆಗೆದುಹಾಕುವುದಕ್ಕಾಗಿ ನಮ್ಮ ಅವಮಾನವನ್ನು, ನಿಂದೆಯನ್ನು ಸಹಿಸಿಕೊಂಡ ಕರ್ತನು ನಮ್ಮ ತಲೆ ಎತ್ತುವಾತನಾಗಿದ್ದಾರೆ. ನೀವು ಎಂಥದೇ ಸ್ಥಿತಿಯಲ್ಲಿದ್ದರೂ ಕೂಡ ಯೇಸುವಿನ ಬಳಿಗೆ ಬರಲು ಹಿಂಜರಿಯಬಾರದು. ಗಮನ ಕೊಟ್ಟು ಕೇಳಿ, ಸೈತಾನನು ನಿಮ್ಮ ಕಿವಿಯೊಳಗಡೆ ಹೇಳುವ ಮಾತುಗಳೇನೆಂದರೆ, ದೇವರು ನಿಮ್ಮನ್ನು ಕ್ಷಮಿಸಲ್ಲ, ದೇವರು ಕೂಡ ನಿಮಗೆ ಸಹಾಯ ಮಾಡಲಿಕ್ಕಾಗಲ್ಲ, ಯಾರು ನಿಮಗೆ ಯಾವ ಸಹಾಯ ಮಾಡಲಿಕ್ಕಾಗಲ್ಲ, ನಿಮ್ಮ ಗತಿ, ನಿಮ್ಮ ಪರಿಸ್ಥಿತಿ ಇನ್ನು ಇಷ್ಟೇ ಎಂಬ ಆ ಒಂದು ಮಾತಿಗೆ ಯಾವತ್ತೂ ಗುರಿಯಾಗಬಾರದು. ಇಲ್ಲಿ ಸ್ಪಷ್ಟವಾಗಿದೆ, ಆತನು ಬಿದ್ದು ಹೋದಂತಹ ಎಲ್ಲರನ್ನೂ ಎಂಬ ಈ ಮಾತು ನನಗೆ ಬಹಳ ಇಷ್ಟ ಆಯಿತು. ಎಲ್ಲರನ್ನೂ, ಕಪ್ಪು ಚರ್ಮದವರು, ಬಿಳಿ ಚರ್ಮದವರು, ಗೋಧಿ ಬಣ್ಣವುಳ್ಳಂತಹ ನಮಗೂ, ಕುಳ್ಳರಿಗೂ, ಎತ್ತರ ಗಾತ್ರ ಇರೋರಿಗೂ, ವಿದ್ಯಾವಂತರಿಗೂ, ವಿದ್ಯೆ ಇಲ್ಲದವರಿಗೂ, ಕನ್ನಡಿಗರಿಗೂ, ಯಾವುದೇ ದೇಶದವರಿಗೂ, ಯಾವುದೇ ಭಾಷೆಯವರಿಗೂ, ಎಂಥದೇ ಆದಿವಾಸಿಗಳಿಗೂ ಕೂಡ ಎಲ್ಲರಿಗೂ ಆತನು ದೇವರಾಗಿದ್ದಾರೆ. ಈ ದಿನ ಆದಿವಾಸಿಗಳು ಎಷ್ಟೋ ಜನರು ದೇವರನ್ನು ನಂಬ್ತಿದ್ದಾರೆ, ಕರ್ತನ ಹಸ್ತದಿಂದ ಸ್ಪರ್ಶಿಸಲ್ಪಡ್ತಿದ್ದಾರೆ. ಆ ಯೇಸುವಿಗೆ ನೀವು ಯಾವುದೇ ಅವಶ್ಯಕತೆಯಲ್ಲಿದ್ದರೂ ಕೂಡ ಆತನಿಗೆ ಮೊರೆ ಇಡಿರಿ. ಆ ಯೇಸುವಿನ ನಾಮದಲ್ಲಿ ಮೊರೆ ಇಟ್ಟು ನೋಡಿರಿ, ನಿಮಗೆ ಆತನು ಸಮೀಪವಾಗಿದ್ದಾನೆ. ಆತನನ್ನು ಪ್ರೀತಿಸಿರಿ, ಆತನು ನಿಮ್ಮನ್ನು ಕಾಪಾಡ್ತಾನೆ, ಕಣ್ಣು ಗುಡ್ಡಿನಂತೆ ಕಾಪಾಡುತ್ತಾರೆ. ನೀವು ಬಿದ್ದು ಹೋದರೆ ಕುಗ್ಗಿ ಹೋಗಬೇಡಿ, ಮೊರೆ ಇಡಿರಿ, ಮೇಲೆ ಕೆತ್ತುತ್ತಾರೆ. ನೀವು ಕುಗ್ಗಿ ಹೋಗೋದಾದರೆ ಮಾದಕ ವಸ್ತುಗಳನ್ನು ಸೇವಿಸುವ ಮನುಷ್ಯರ ಬಳಿಯಿಂದ ಆದರಣೆಯನ್ನು ಅಪೇಕ್ಷಿಸಬೇಡಿ. ಕೊನೆಯದಾಗಿ 16ನೇ ವಚನ, ನೀನು ಕೈತೆರೆದು ಎಲ್ಲಾ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತಿ. ಕೈ ಹಿಡಿತ ಅಂದ್ರೆ ಇಷ್ಟು ಚಿಕ್ಕದಾಗಿರುತ್ತೆ. ಹಿಡಿಯಷ್ಟು ಅನ್ನ ಹಾಕಿರಯ್ಯ, ಕೈಲಾದಷ್ಟು ಸಹಾಯ ಮಾಡ್ರಯ್ಯ ಎಂದು ಭಿಕ್ಷೆ ಬೇಡುವಂಥವರು ಬೇಡಿಕೊಳ್ತಾ ಇರ್ತಾರೆ, ಹೌದಲ್ಲವೇ? ಒಂದು ವೇಳೆ ದೇವರು ತನ್ನ ಕೈ ಹಿಡಿತ ಬಿಚ್ಚುವುದಾದರೆ,
ಕೈ ತೆರೆದೇನಾದರೂ ಆತನು ಕೊಡೋದಾದರೆ ಎಲ್ಲಾ ಜೀವಿಯ ಕೋರಿಕೆಯನ್ನು ತೃಪ್ತಿಪಡಿಸುತ್ತಾನೆ. ಅಷ್ಟು ಶಕ್ತಿಯುಳ್ಳ ಆತನಾಗಿದ್ದಾರೆ. ಆತನು ಕೈ ಚಾಚಿದ್ರೆ ಸಾಕು, ಎಲ್ಲರ ಅವಶ್ಯಕತೆಗಳು ಒಂದೇ ಸಮನೆ ಒಂದೇ ಏಟಿಗೆ ನೆರವೇರ್ತವೆ. ಎಷ್ಟು ದೊಡ್ಡ ದೇವರಾಗಿದ್ದಾರೆ ನಮ್ಮ ಯೇಸು ಎಂದು ನಂಬಿರಿ. ಎಲ್ಲಾ ವಿಷಯಗಳಲ್ಲಿ, ಎಲ್ಲಾ ಸಮಯಗಳಲ್ಲಿ ನಿಮ್ಮನ್ನು ಪ್ರೀತಿಸುವ ಕರ್ತನಿದ್ದಾರೆ, ನಿಮ್ಮನ್ನು ಬಿಡಿಸುವ ಕರ್ತನು ಇದ್ದಾರೆ ಎಂದು ಮರೆಯಬೇಡಿರಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಾವು ಮನುಷ್ಯರನ್ನು ನಂಬಿ ಮೋಸ ಹೋಗಿದ್ದೇವೆ, ಲೋಕವನ್ನು ನಂಬಿ ನಷ್ಟ ಹೋಗಿದ್ದೇವೆ, ಕೊನೆಗೆ ನಮ್ಮನ್ನು ನಾವೇ ನಂಬಿ ಬರಿದಾಗಿ ಬಾಡಿ ಹೋದೆವು. ನಮ್ಮನ್ನು ಕೂಡ ಪ್ರೀತಿಸುವ ಕರ್ತನಿದ್ದಾರೆ. ನಾವೆಷ್ಟೇ ಆತನಿಂದ ದೂರ ಹೋದರೂ ಸಹ ನಮಗಾಗಿ ಕಾದಿರುವ ಕರ್ತನಿದ್ದಾರೆ ಎಂದು ಮತ್ತೊಂದು ಸಾರಿ ಜ್ಞಾಪಕ ಮಾಡಿಕೊಳ್ಳಲು, ಬಿದ್ದ ಸ್ಥಿತಿಯಲ್ಲಿ ನಿಮಗೆ ಮೊರೆಯಿಟ್ಟು ನಿಮ್ಮಿಂದ ಮೇಲಕ್ಕೆತ್ತಲ್ಪಡುವ ಹಾಗೆ, ಕುಗ್ಗಿದ ಸಮಯದಲ್ಲಿ ನಿಮಗೆ ಮೊರೆಯಿಟ್ಟು ನಿಮ್ಮ ಆದರಣೆ ಹೊಂದುವಂತೆ, ನಮ್ಮ ಬಾಧೆಗಳಲ್ಲಿ, ನಿಂದೆಗಳಲ್ಲಿ, ಅವಮಾನಗಳಲ್ಲಿ, ಶ್ರಮೆಗಳಲ್ಲಿ ನಿಮಗೆ ನಿಜವಾಗಿ ಮೊರೆಯಿಟ್ಟು ನೀವು ನಮ್ಮ ಸಮೀಪದಲ್ಲಿದ್ದೀರೆಂದು ಗುರುತಿಸಿ ನಿಮ್ಮಿಂದ ಆಧರಿಸಲ್ಪಡುವಂತೆ ನಿಮ್ಮ ಮೇಲುಗಳನ್ನು ಹೊಂದಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು, ಲೋಕವನ್ನಲ್ಲದೆ ನಿಮ್ಮನ್ನೇ ಪ್ರೀತಿಸುವಂತೆ, ಪ್ರಾಣ ಕೊಡುವಷ್ಟು ನಮ್ಮನ್ನು ಪ್ರೀತಿಸಿದಂತಹ ಯೇಸುವನ್ನೇ ಪ್ರೀತಿಸುವಂತೆ, ನಂತರ ನಿಮ್ಮಿಂದ ಕಾಪಾಡಲ್ಪಟ್ಟು ನಿತ್ಯ ನರಕದಿಂದ ಕಾಪಾಡಲ್ಪಟ್ಟು ತಪ್ಪಿಸಲ್ಪಡುವ ಹಾಗೆ ಪರಲೋಕ ರಾಜ್ಯಕ್ಕೆ ವಾರಸುದಾರರಾಗುವಂತೆ ಈ ಲೈವ್ನಲ್ಲಿ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಮೇಲಿಂದ ಮೇಲೆ ಕಳಿಸಿಕೊಡಿರಿ. ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ತಿಳಿಸಲಾಗ್ತಿವೆ. 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಯೂಟ್ಯೂಬ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮೆಲ್ಲರಿಗೋಸ್ಕರ ಅನೇಕ ಮೆಸೇಜ್ಗಳನ್ನು, ವಾಗ್ದಾನಗಳನ್ನು ನಿಮ್ಮೆಲ್ಲರಿಗೋಸ್ಕರ ಪ್ರತಿದಿನ ಹೀಗೆ ಪ್ರಸಾರ ಮಾಡುತ್ತಾ ಇದ್ದೇವೆ. ನೀವು ಆಧ್ಯಾತ್ಮಿಕ ಮೇಲನ್ನು ಹೊಂದಿ ದೇವರ ನಿಕಟತೆಗೆ ಸೇರುವುದಾದರೆ ಅದೇ ನಮಗೆ ಆಶೀರ್ವಾದ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ನಮ್ಮ ಈ ಸೇವೆಗಾಗಿ ಕೂಡ ಪ್ರಾರ್ಥಿಸಿರಿ. ದೇವರು ನಿಮ್ಮನ್ನು ಪ್ರೇರೇಪಿಸುವುದಾದರೆ ನಿಮ್ಮ ಕಾಣಿಕೆ ಕಳಿಸಿ ಈ ಸೇವೆಯಲ್ಲಿ ಪಾಲುಗಾರರಾಗಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಒಂದು ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಜುಲೈ 17ನೇ ತಾರೀಕಿನಂದು ಮುಂಬೈನಲ್ಲಿ ಮತ್ತೊಂದು ಸಾರಿ ಒನ್ ಡೇ ಗೆಟ್ ಟುಗ್ಯಾದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ದೇವಸೇವಕರು ಬರ್ತಾರೆಂದು ಕಾದುಕೊಂಡವರಿಗೂ, ದೇವರ ಸೇವೆ ಮಾಡಲು ಆಸೆಯುಳ್ಳಂಥವರಿಗೆ ಬಲಪಡಿಸುವುದಕ್ಕಾಗಿಯೂ, ಅನುದಿನವೂ ದೇವರ ವಾಕ್ಯವನ್ನು ಸೋಷಿಯಲ್ ಮೀಡಿಯಾದ ಮೂಲಕ ಹಾಗೂ ಶುಭ ಸಂದೇಶದಲ್ಲಿ ಕಲ್ವರಿ ದರ್ಶನ ಎಂಬ ಹಿಂದಿ ಕಾರ್ಯಕ್ರಮದ ಮೂಲಕ ದೇವರ ವಾಕ್ಯ ಕೇಳುತ್ತಿರುವವರೆಲ್ಲರಿಗೂ ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ಚೆನ್ನೈನಿಂದ ಮುಂಬೈಗೆ ಬರ್ತಿದ್ದೇವೆ. ನೀವು ಕೂಡ ಈ ಗೆಟ್ ಟುಗೆದರ್ಗೆ ತಪ್ಪದೆ ಬನ್ನಿರಿ. ನಾವೆಲ್ಲರೂ ಸೇರಿ ದೇವರ ಸನ್ನಿಧಿಯನ್ನು ಬಲವಾಗಿ ಅನುಭವಿಸೋಣ. ವಿಳಾಸ ಗಮನಿಸಿರಿ. ಮಾರ್ನಿಂಗ್ ಸ್ಟಾರ್ ಇಂಗ್ಲಿಷ್ ಸ್ಕೂಲ್, ಸೈನ್, ಧಾರಾವಿ, ಮುಂಬೈ. ಇನ್ನೂ ಈ ವಿಷಯಗಳಲ್ಲಿ ಹೆಚ್ಚಿನ ವಿವರ ಬೇಕಾದರೆ 9884907779 ನಂಬರ್ಗೆ ನೀವು ಕಾಲ್ ಮಾಡಬಹುದು, ಇಲ್ಲವೇ ವಾಟ್ಸಪ್ ಕಳಿಸಬಹುದು. ಇಲ್ಲವಾದರೆ 95401111 ನಂಬರ್ಗೂ ಕೂಡ ನೀವು ವಾಟ್ಸಪ್ ಮಾಡಬಹುದು. ತಪ್ಪದೆ ಬರ್ತೀರಲ್ಲವೋ? ನಿಮ್ಮ ಬಂಧು ಮಿತ್ರರೆಲ್ಲರಿಗೂ ತಿಳಿಯಪಡಿಸಿರಿ.